ನಿನ್ನೆ ಬಿಬಿಎಂಪಿ ಕಚೇರಿಯ ಲ್ಯಾಬ್ನಲ್ಲಿ ಆದಂತಹ ಅಗ್ನಿ ಅವಘಡದಲ್ಲಿ ಒಟ್ಟು 9 ಜನರು ಗಾಯಾಳುಗಳಾಗಿದ್ರು. 9 ಜನರನ್ನು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಿದೆ. ಇನ್ನು 9 ಜನರಲ್ಲಿ ಓರ್ವ ಕಿರಣ್ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವರ ತಂದೆ ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ಕೇಳೋಣ ಕಂಡೀಷನ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ. ಸರ್, ಮೊದಲನೇದಾಗಿ ನಿಮ್ಮ ಮಗ ಕಿರಣ್ ಅವರ ಕಂಡೀಷನ್ ಯಾವ ರೀತಿಯಾಗಿದೆ ಸರ್? ಈಗ ಕಿರಣ್ ಅವರು ಮಾತಾಡ್ತಾ ಇದ್ದಾನೆ, ಆರೋಗ್ಯವಾಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಅದಕ್ಕೆ ನಾವು ಕಾದು ನೋಡಬೇಕು. ಅದನ್ನು ಟ್ರೀಟ್ಮೆಂಟು ಯಾವ ರೀತಿ ಸಿಗುತ್ತೆ, ಇವರಿಗೆ ಏನು ಸರ್ಕಾರದಿಂದ ಏನು ಅವರಿಗೆ ಸಪೋರ್ಟ್ ಕೊಡ್ತಾರೆ, ಬೆಂಬಲ ಕೊಡ್ತಾರೆ ಇದನ್ನ ಅಂತ ಹೇಳಿ ನಾವು ಮಾಡಬೇಕು. ಯಾಕೆ ಅಂದರೆ ನಾನು ಯಾಕೆ ಮಾತು ಹೇಳ್ತೀನಿ ಅಂದರೆ, ನಾನು ನನ್ನ ಮಗನಿಗೆ ತಂದೆ. ನನ್ನಂಥವರು ಮಕ್ಕಳ ಅವ್ರು ನೋವು ಅನುಭವಿಸ್ತಾ ಇದ್ದಾರೆ. ಗಂಡಂದಿರು ಹೆಂಡತಿದ್ರು ನೋವು, ಅಂದನ್ನ ಹೆಂಡತಿದ್ರು ಗಂಡಂದ್ರು ಸಿಕ್ಕಾಕೊಂಡಿದ್ದಾರೆ. ಅವ್ರ ನೋವು ಅವ್ರಿಗೆ ಗೊತ್ತು. ಅಷ್ಟೊಂದು ನೋವು ಆಗ್ತದೆ, ನನಗೆ ಅದು ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಾ ಇಲ್ಲ. ಸರ್, ಈಗ ನಿನ್ನೆ ಸಂಜೆ ಇನ್ಸಿಡೆಂಟ್ ಆಯ್ತು, ನೀವು ಕೂಡ ಅಷ್ಟೇ ಬಂದು ನಿಮ್ಮ ಮಗನ ನಿನ್ನೆ ಸಂಜೆ ಮಾತನಾಡಿದ್ರ ಸರ್? ಹೇಗೆ ಮಾತಾಡ್ದೆ ನೋಡಿದೆ, ಅದೆಲ್ಲ ಗಾಯ ಆಗಿತ್ತು, ಎಲ್ಲ ಬ್ಯಾಂಡೇಜ್ ಮಾಡಿದ್ರು. ಅವರು ಆಗ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ರು ICU ಅಂಡ್ ಟ್ರಾಮಾ ಇದಕ್ಕೆ ಸೆಂಟ್ರಿಗೆ. ಆಮೇಲೆ ನಾನು ನೋಡ್ಲಿಕ್ಕೆ ಆಗಲಿಲ್ಲ, ರಾತ್ರಿ ಎಲ್ಲ ಇಲ್ಲೇ ಇದ್ದು ಈಗ ನೋಡೋಣ ಅಂತ ನಾನು ತವಕಿಸ್ತಾ ಇದ್ದೀನಿ ಮಾತಾಡಲಿಕ್ಕೆ. ಸಂಜೆ ನೀವು ಮಾತನಾಡಿದ ಕಿರಣ್ ಅವ್ರು ಏನ್ ಹೇಳಿದ್ರು ಸರ್? ಏನ್ರಿಂದ ಇನ್ಸಿಡೆಂಟ್ ಆಯ್ತು, ಏನಕ್ಕೆ ಇನ್ಸಿಡೆಂಟ್ ಆಯ್ತು ಇದು ಅಂತ ಏನಾದ್ರು ಹೇಳಿದ್ರ? ಹೇಗೆ ಸರ್ ಆ ವಿಚಾರ? ಕಿರಣ್ ಬಗ್ಗೆ ಅವನು ಇದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಅವನು ಒಂದೇ ಹೇಳ್ದ, ಇದೇನಿದು ನನಗೆ ತಂದೆ ತಾಯಿ ನೋಡ್ಕೊಳ್ಳು ವಯಸ್ಸು ನಂದು, ಬಟ್ ತಂದೆ ತಾಯಿ ಬಂದು ನಮ್ಮನ್ನು ನೋಡ್ಕೊಳ್ತಾ ಇದ್ರಂತೆ. ಇದಕ್ಕೋಸ್ಕರ ಈಗ ಅದ್ಬಿಟ್ಟಿದೆ ನಾನು. ಓಕೆ ಸರ್, ಈಗ ಗೌರ್ಮೆಂಟ್ ಹೇಳಿದೆ, ನಿನ್ನೆ CM DCM ಎಲ್ಲರೂ ಕೂಡ ಬಂದಿದ್ರು, ಯಾವುದೇ ವೆಚ್ಚ ಆಗಲಿ ಸರ್ಕಾರನೇ ಭರಿಸ್ತೀವಿ, ಏನೇ ಟ್ರೀಟ್ಮೆಂಟ್ ಆದ್ರೂ ನಾವು ಕೊಡಿಸ್ತೀವಿ, ಅದು ಎಷ್ಟಾದ್ರೂ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಡಾಕ್ಟರ್ಸ್ ಏನ್ ಹೇಳ್ತಿದೆ ಸರ್? ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಆಗ್ತಿದೆಯಾ? ಹೌದು, ಅದು ಫ್ರೀ ಕೊಡ್ತಾನೆ ಇದ್ದಾರೆ. ದ ಹಾಸ್ಪಿಟಲ್ ಈಸ್ ವೆರಿ ಕೋಆಪರೇಟಿವ್. ಭಾಳ ಎಲ್ಲ ಬಿಲ್ಗಳು ಕೂಡ ಫ್ರೀ ಅಂತಾನೆ ಬರೆದು ಮಾಡ್ತಿದ್ದಾರೆ. ಇಲ್ಲಿ CM ಲೇಡಿ ಇದ್ದಾರೆ, ಶಿ ವಾಸ್ ಆಲ್ಸೋ ಎ ವೆರಿ ಫೈನ್ ಆಫೀಸರ್, ಒಬ್ಬ ಡಾಕ್ಟ್ರು. ಅವರು ಕೂಡ ಹೋದ ತಕ್ಷಣ ಬರೆದು ಗಿವ್ ಫ್ರೀ ಸರ್ವಿಸ್ ಅಂತ ಹೇಳಿ ನಮಗೆಲ್ಲ ಎಂಡಾರ್ಸ್ಮೆಂಟ್ ಕೊಟ್ಟು, ಸೋ ಫಾರ್ ವಿ ಹ್ಯಾವ್ ನಾಟ್ ಪೇಯ್ಡ್ ಎನಿಥಿಂಗ್ ಟು ದಟ್. ದಟ್ ಮೀನ್ಸ್ ದ ಗೌರ್ಮೆಂಟ್ ಹ್ಯಾಸ್ ಅಗ್ರೀಡ್ ಟು ಗಿವ್ ಫ್ರೀ ಸರ್ವಿಸ್ ಆ್ಯಂಡ್ ಸಪೋರ್ಟ್ ಆಲ್ಸೋ. ಸರ್, ಇನ್ನೊಂದು ವಿಚಾರ ಏನಾಯ್ತು ಅಂತ ಈಗ ನೀವು ಕೂಡ ಅಷ್ಟೇ ಕೇಳಿರ್ತೀರಾ, ಏನಾಯ್ತು ಇನ್ಸಿಡೆಂಟು, ಹೇಗಾಯ್ತು, ಮತ್ತೆ ಆ ಒಂದು ಸಿಚುವೇಶನ್ ನೋಡಿ. ಸಾರಿ, ಇದ್ರ ಬಗ್ಗೆ ನಾನು ಒಂದೇ ಮಾತು ಹೇಳ್ತೀನಿ. ನೀವು ನನ್ನ ಹತ್ರ ಮಾತಾಡ್ದಿ, ಆ ಲ್ಯಾಬೊರೇಟರಿ ಇರೋ ಆಫೀಸು ಅಥವಾ ಈ ಕ್ವಾಲಿಟಿ ಕಂಟ್ರೋಲ್ ಇರೋ ಆಫೀಸು, ಅದರ ಪರಿಸ್ಥಿತಿ ಸರಿ ಇಲ್ಲ. ಇಟ್ ಈಸ್ ಅನ್ಫಿಟ್ ಟು ಬಿ ಯೂಸ್ಡ್ ಆಸ್ ಅನ್ ಆಫೀಸ್ ಆ್ಯಂಡ್ ಅನ್ಫಿಟ್ ಟು ಬಿ ಯೂಸ್ಡ್ ಆಸ್ ಎ ಲ್ಯಾಬೊರೇಟರಿ. This is one thing. And second point, what I would like to impress upon is, when they have got inflammable material in the laboratory, inflammable material itkondu, any time it may cause any damage. We don't know, ಅಕಸ್ಮಾತ್ವಾಗಿ ಆಗ್ಬೋದು, ಬೇಕಂತ ಕೂಡ ಆಗ್ಬೋದು. ಇನ್ಫ್ಲೇಮೇಬಲ್ ಕೆಮಿಕಲ್ಸ್ ಅವನ್ನ ಇಟ್ಕೊಂಡ್ರೆ, ಆ ಇನ್ಫ್ಲೇಮೇಬಲ್ ಮೆಟೀರಿಯಲ್ನ ಆಫೀಸ್ ಕೆಳಗಡೆ ಇಟ್ಕೊಂಡು ಆಫೀಸಲ್ಲಿ ಎಲ್ಲ ಸುತ್ತಮುತ್ತ ಜನ ಮಾಡ್ತೀವಿ ಅನ್ನೋದು ತಪ್ಪು ಒಂದು ಇದಕ್ಕೆ. ಹೌದು ಸರ್, ನೀವು ಹೇಳ್ದಂಗೆ ನಿನ್ನೆ DCM ಅವರು ರಾತ್ರಿ ಕೂಡ ಮೀಟಿಂಗ್ ಮಾಡಿದ್ರು, ಅದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿದ್ರು. ಆ ಟೈಮ್ನಲ್ಲಿ ಅವರು ಹೇಳ್ತಾರೆ ಲ್ಯಾಬೊರೇಟರಿ ಮಾಡೋದಕ್ಕೆ ಸೂಕ್ತವಂತ ಸ್ಥಳ ಅಲ್ಲ ಇದು ಅನ್ನುವಂಥದ್ದು. ಯಾಕೆ ಈ ಹಿಂದೆ ಗೊತ್ತಾಗ್ಲಿಲ್ವಾ ಅಂತ ಅವ್ರಿಗೆ? ಅದು ಒಂದು ಮಹಾ ಅಪರಾಧವಾಗಿದೆ. ಈ ಅವಘಡಕ್ಕೆ ಕಾರಣ ಇದು ನೆಗ್ಲಿಜೆನ್ಸ್ ಅಂತಿರೋ ಅಥವಾ ಇನ್ನೇನಂತಿರೋ ನನಗೆ ಗೊತ್ತಾಗಲ್ಲ. ಇವತ್ತು ಅನುಭವಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿದೆ. ಇನ್ ಸ್ಪೈಟ್ ಆಫ್ ದಟ್ ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದಿ ಇಂಪ್ಲಿಕೇಶನ್ ಆಫ್ ರನ್ನಿಂಗ್ ಎ ಲ್ಯಾಬೊರೇಟರಿ ವಿತ್ ಇನ್ಫ್ಲೇಮೇಬಲ್ ಮೆಟೀರಿಯಲ್ಸ್ ಅನ್ನೋದು ನಮ್ಗೆ ಇನ್ನೂ ಅರ್ಥ ಆಗಲಿಲ್ಲ. ಅಂದರೆ ಇದೇ ಶಿವಕುಮಾರ್ ಸಾಹೇಬರು ಒಂದ್ಸರಿ ಹೇಳ್ತಾ ಇದ್ರು, ಕಸದ ವಿಚಾರಕ್ಕೆ ಬಂದಾಗ, ಏನ್ರಿ ನಮಗೆ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳು ನಮ್ಗೆ ಹೇಳಬೇಕು, ಅವ್ರು ಹೇಳೋದು ಹೊರತು ನಮಗೆ ಅರ್ಥ ಆಗಲ್ವ ಈ ಕೆಲಸನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹಂಗೆ ಯಾರೋ ಹೇಳ್ರನ್ನ ಮಾಡಬೇಕಾ? ಇವ್ರಿಗೆ ಅರ್ಥ ಆಗಲ್ವಾ? ಮಾಡಬೇಕಾಗಿತ್ತು ಇದನ್ನು. ಈಗ ಅನುಭವಿಸ್ತಾ ಇದೀವಲ್ಲ, ಒಬ್ಬನಿಗಾಗಲಿ 10 ಜನ ಕೈಲಿ 50 ಜನಕ್ಕಾಗಲಿ ನೋವೇ. ಅದನ್ನು ಹೆತ್ತೋರಿಗೆ, ಅವ್ರು ಕಟ್ಕೊಂಡಿರೋರಿಗೆ, ಅವ್ರ ಜೊತೆಲಿ ಇರೋರಿಗೆ ಗೊತ್ತಾಗ್ತದೆ ನೋವು. ಕಾಸು ಮುಖ್ಯ ಅಲ್ಲ, ಲೈಫ್ ಮುಖ್ಯ. ಈಗ ಕಿರಣ್ ಅವ್ರಿಗೆ ಎಲ್ಲೆಲ್ಲಿ ಇಂಜುರಿಯಸ್ ಆಗಿದೆ? ಕೈ ಆಗಿದೆ, ಮುಖ ಆಗಿದೆ. ನೀವು ನೋಡ್ದಂಗೆ ಏನಾಗಿರ್ಬೋದು ಅಂತ? ಬೆಂಕಿ ತಾಕಿದೆಯಾ ಅಥವಾ ಹಬೆ ಅನ್ನುವಂಥದ್ದು ಇದೆಯಲ್ಲ, ಹಬೆ? ಆಸ್ ಎ ಕಾಮನ್ ಮ್ಯಾನ್ ನನ್ಗನ್ಸುತ್ತೆ ಹಬೆ, ಏರು ಹೀಟ್ ಆಗಿಬಿಟ್ಟು ಹಬೆ
ಹಬೆಯಲ್ಲಿ ಸಿಕ್ಕಾಕೊಬಿಟ್ಟಿದ್ದಾರೆ. ಅವರು ಹೊರಗಡೆ ಬರ್ಲಿಕ್ಕೆ ಆಗಲಿಲ್ಲ ಅಂತ ಕಾಣ್ತದೆ. ಮುಖ ಮುಚ್ಕೊಳಕ್ಕೆ ಹೋಗಿ ಕೈ ಮುಟ್ಕೊಳ್ಳೋಕೆ ಮೈ ಮುಟ್ಕೊಳಕ್ಕೆ ಹೋಗುವಾಗ ಹಬೆಗೆ ಕೈ ಕೊಟ್ಟು ಕಿಟಕಿಗಳು ಕೈ ಕೊಟ್ಟು ಏನೇನೋ ಆಗಿಬಿಟ್ಟು ಕೈ ಗಾಯ ಆಗಿದೆ. ಈ ಶರ್ಟ್ ಹಾಕಿರೋರು ಕೂಡ ಶರ್ಟು ಹಬೆಗೆ ಬಿಸಿಯಾಗಿ ಈ ತೋಳುಗಳು ಕೂಡ ಡ್ಯಾಮೇಜ್ ಆಗಿದೆ. ಅಲ್ಲೆಲ್ಲ ಕೂಡ ಬ್ಯಾಂಡೇಜ್ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಅದು ರಿಕವರಿ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ. ಸರ್ಕಾರ ದಯ ತೋರಿ ಅವ್ರಿಗೆ ಏನೆಲ್ಲ ಸಪೋರ್ಟ್ ಮಾಡ್ಬೋದು ಮಾಡಬೇಕು. ಅವ್ರಿಗೆ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಎಲ್ಲ ಯಂಗ್ಸ್ಟರ್ಸ್, ಹೆಣ್ಮಕ್ಳು ಯಂಗ್ಸ್ಟರ್ಸ್ ಇದ್ದಾರೆ. ಹುಡುಗರೆಲ್ಲ 35-36 ವರ್ಷದವರು ಇದ್ದಾರೆ, ಎಲ್ಲ ಇಂಜಿನಿಯರ್ಸ್, ಇನ್ನೂ ಚಿಕ್ಕವರೇ ಇದ್ದಾರೆ. ಅವರ ಜೀವನಕ್ಕೆ ಅವ್ರ ಮಕ್ಕಳ ಕತೆ ಏನಾಗಬೇಕು. ಸರ್, ಕಿರಣ್ ಎಲ್ಲಿ ಅವರು ಮೂಲತಃ ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದಾರೆ? ಅವರು ಕನಕಪುರದವ್ರು, ನಾವು ಬೆಂಗಳೂರಲ್ಲೇ ಸೆಟ್ಲ್ ಆಗಿರೋದು. ಅವರು ಒಂದು 12 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಹೆಸರು ಸರ್? ಬಸವಯ್ಯ ಅಂತ. ಇದಿಷ್ಟು ಕಿರಣ್ ಅವರ ತಂದೆ ಬಸವಯ್ಯ ಅವರ ಮಾತು. ಅವ್ರು ಹೇಳ್ತಾ ಇರುವಂತದ್ದು ಅಲ್ಲಿ ಏನ್ ಲ್ಯಾಬೊರೇಟರಿ ಅಂತ ಮಾಡಿದ್ರೆ ಅದನ್ನ ನೋಡ್ಬೇಕಾಗಿತ್ತು, ಅಟ್ಲೀಸ್ಟ್ ಆ ಒಂದು ಸ್ಥಳದಲ್ಲಿ ಅದು ಇರೋದಕ್ಕೆ ಸೂಕ್ತವಾ ಇಲ್ವಾ ಅನ್ನುವಂಥದ್ದು. ಜೊತೆಗೆ ಕೇವಲ ನನ್ನ ಮಗ ಅಂತ ಅಷ್ಟೇ ಅಲ್ಲ, ಉಳಿದಂತವ್ರು ಯಾರೇ ಇದ್ರು ಕೂಡ ಅಷ್ಟೇ ಸರಿಯಾದಂತ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು. ಅದು ಸರ್ಕಾರದ ಒಂದು ಮೊದಲನೇದಂತ ಕರ್ತವ್ಯ. ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಒಂದು ಘಟನೆಗಳಾಗದ ರೀತಿಯಲ್ಲಿ ಸರ್ಕಾರ ಆಗಿರ್ಬೋದು ಅಥವಾ ಬಿಬಿಎಂಪಿ ಆಗಿರ್ಬೋದು ಎಚ್ಚೆತ್ತುಕೊಳ್ಬೇಕು ಅನ್ನುವಂತ ಒಂದು ಮಾತನ್ನ ಬಸವಯ್ಯ ಅವರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.